ನೀವೇನಾದರೂ ಓರ್ವ ಹೈ ವ್ಯಾಲ್ಯೂ ವುಮನನ್ನು ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಅವಳೊಂದಿಗೆ ಸ್ನೇಹ ಪ್ರೀತಿ ಸಂಬಂಧಗಳನ್ನು ಬೆಳೆಸ್ಬಿಟ್ಟು ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ನೀವು ಹೈ ವ್ಯಾಲ್ಯೂ ಮ್ಯಾನ್ ಆಗಿ ಮತ್ತು ಎಲ್ಲ ಹೆಣ್ಮಕ್ಕಳೊಂದಿಗೆ ಸ್ಟ್ರಾಂಗ್ ಆಗಿರುವ ಪವರ್ಫುಲ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಯಾರು ಹೈ ವ್ಯಾಲ್ಯೂ ವುಮನ್ ಆಗಿದ್ದಾರೆ ಮತ್ತು ಯಾರು ಲೋ ವ್ಯಾಲ್ಯೂ ವುಮನ್ ಆಗಿದ್ದಾರೆ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಯಾವಾಗ ನೀವು ಬೌಂಡ್ರಿಗಳನ್ನು ಸೆಟ್ ಮಾಡ್ತಿರೋ ಈ ಬೌಂಡ್ರಿಗಳೇ ನಿಮಗೆ ಫಿಲ್ಟರ್ಗಳ ಥರ ಹೆಲ್ಪ್ ಮಾಡ್ತವೆ. ಆವಾಗ ನೀವು ಈಸಿಲಿ ಯಾರು ಹೈ ವ್ಯಾಲ್ಯೂ ವುಮನ್ನು ಯಾರು ಲೋ ವ್ಯಾಲ್ಯೂ ವುಮನ್ ಅಂತ ತಿಳ್ಕೊಬೋದು. ಲೋ ವ್ಯಾಲ್ಯೂ ವುಮನ್ಗಳನ್ನು ಇಂಪ್ರೆಸ್ ಮಾಡೋದು ತುಂಬಾ ಈಸಿಯಾಗಿದೆ. ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಒಂದು ಮನೆ ಇದೆ, ಒಂದು ಕಾರ್ ಇದೆ, ನೀವು ಅವರಿಗೆ ಸಣ್ಣ ಪುಟ್ಟ ಚಿಲ್ಲರೆ ಗಿಫ್ಟ್ಗಳನ್ನು ಕೊಡ್ತೀರಾ ಮತ್ತು ನಿಮ್ಮ ಹತ್ರ ಒಂದು ಸರ್ಕಾರಿ ನೌಕರಿ ಇದೆ ಅಂತಂದರೆ ಮುಗೀತು. ಲೋ ವ್ಯಾಲ್ಯೂ ವುಮನ್ಗಳು ನಿಮ್ಮೆಡೆಗೆ ಈಸಿಲಿ ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ನೀವು ನೋಡೋಕ್ಕೆ ಮಂಗನ ಥರ ಇದ್ದರೂ ಕೂಡ, ನೀವು ಮುದುಕರಿದ್ದರೂ ಕೂಡ ನಿಮ್ಮನ್ನು ಮದುವೆ ಆಗ್ತಾರೆ. ಆದರೆ ಹೈ ವ್ಯಾಲ್ಯೂ ವುಮನ್ಗಳ ಕತೆ ಬೇರೆ ಇದೆ. ಅದಕ್ಕಾಗಿ ನೀವು ಓರ್ವ ಹೈ ವ್ಯಾಲ್ಯೂ ವುಮನನ್ನು ಅಟ್ರ್ಯಾಕ್ಟ್ ಮಾಡುವುದಕ್ಕಾಗಿ ಎಲ್ಲ ಹೆಣ್ಮಕ್ಕಳೊಂದಿಗೆ ಇವತ್ತೇ ಈ 7 ಸ್ಟ್ರಾಂಗ್ ಆಗಿರುವ ಪವರ್ಫುಲ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಅವು ಇಂತಿವೆ. ಬೌಂಡ್ರಿ ನಂಬರ್ 1, ಯು ವ್ಯಾಲ್ಯೂ ಯುವರ್ ಟೈಮ್. ಆ ಹುಡುಗಿ ನೋಡೋಕೆ ಎಷ್ಟೇ ಸುಂದರವಾಗಿದ್ದರೂ ಕೂಡ, ಎಷ್ಟೇ ಸಕ್ಸಸ್ಫುಲ್ ಆಗಿದ್ದರೂ ಕೂಡ, ಯಾವುದೇ ಒಂದು ಸ್ಥಾನಮಾನದಲ್ಲಿದ್ದರೂ ಕೂಡ ನೀವು ಅವಳಿಗಿಂತ ನಿಮ್ಮ ಟೈಮಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ಈ ಒಂದು ಬೌಂಡ್ರಿಯನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ನೀವು ಮೊದಲು ನಿಮ್ಮ ಕೆಲಸಕ್ಕೆ ನಿಮ್ಮ ಟೈಮಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಬೇಕು. ನೀವು ನಿಮ್ಮ ಸಮಯಕ್ಕೆ ಬೆಲೆ ಕೊಟ್ಟರೆ ಮಾತ್ರ ಹೈ ವ್ಯಾಲ್ಯೂ ವುಮನ್ಗಳು ನಿಮಗೆ ಬೆಲೆ ಕೊಡ್ತಾರೆ. ನೀವು ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡಿದರೆ ಮಾತ್ರ ಹೈ ವ್ಯಾಲ್ಯೂ ವುಮನ್ಗಳ ಮೈಂಡಲ್ಲಿ ನಿಮಗೆ ಒಂದು ಅಟ್ರ್ಯಾಕ್ಷನ್ ಬಿಲ್ಡ್ ಆಗುತ್ತೆ. ಅದನ್ನು ಬಿಟ್ಟುಬಿಟ್ಟು ನೀವು ಎಲ್ಲ ಹುಡುಗಿಯರ ಹಿಂದೆ 24/7 ಸಿಂಪ್ಗಳ ಥರ ನಾಯಿಗಳ ಥರ ಹೋಗ್ತಾ ಇದ್ದರೆ ಯಾರೂ ಕೂಡ ನಿಮಗೆ ಕೇರ್ ಮಾಡಲ್ಲ. ನೀವು ಕೆಲಸ ಮಾಡುವಾಗ, ನೀವು ನಿಮ್ಮ ಪ್ರಾಜೆಕ್ಟ್ನ ಮೇಲೆ ವರ್ಕ್ ಮಾಡ್ತಾ ಇರುವಾಗ, ಬ್ಯುಸಿ ಆಗಿರುವಾಗ ನೀವು ಅವಳಿಗೆ ಅನ್ಅವೈಲಬಲ್ ಆಗೋಕ್ಕೆ ಹಿಂದು ಮುಂದೆ ನೋಡಬಾರ್ದು. ಮೈ ಟೈಮ್ ಈಸ್ ಮೈ ಟೈಮ್, ಮೈ ಟೈಮ್ ಈಸ್ ಫಾರ್ ಮೈ ವರ್ಕ್ ಅನ್ನೋ ಒಂದು ಮೆಂಟಾಲಿಟಿ ನಿಮ್ಮ ಹತ್ರ ಇರಬೇಕು. ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟಡಿ ಫಸ್ಟ್ ಪ್ರಯಾರಿಟಿ. ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಅವಳ ಕಾಲ್ ಮೆಸೇಜ್ ಬಂದರೂ ಕೂಡ ಅವಾಯ್ಡ್ ಮಾಡಿ. ನೀವೀಗ ಜಾಬ್ ಮಾಡ್ತಾ ಇದ್ದೀರಾ, ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬ್ಯುಸಿ ಆಗಿದ್ದೀರಾ, ಕೈ ತುಂಬ ಕೆಲಸ ಇದೆ, ದುಡ್ಡು ಬರ್ತಾ ಇದೆ ಅಂತಂದರೆ ಇದ್ರ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಅದನ್ನು ಬಿಟ್ಬಿಟ್ಟು ಮಧ್ಯದಲ್ಲಿ ಅವಳು ಕಾಲ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೀವು ಡೈವರ್ಟ್ ಆದರೆ ಅವಳ ದೃಷ್ಟಿಯಲ್ಲಿ ನೀವು ಸಿಲ್ಲಿ ಆಗಿಬಿಡ್ತೀರಾ. ನೀವು ನಿಮ್ಮ ಇಂಪಾರ್ಟೆನ್ಸನ್ನು ಕಳ್ಕೊತೀರಾ. ನೀವು ನಿಮ್ಮ ಟೈಮಿಗೆ ವ್ಯಾಲ್ಯೂವನ್ನು ಕೊಡೋದನ್ನು ಬಿಟ್ರಿಯಪ್ಪ ಅಂತಂದರೆ ನಿಮಗೆ ಬರ್ತಾ ಇರುವ ವ್ಯಾಲ್ಯೂ ಹೋಗತ್ತೆ. ನೀವು ನಿಮ್ಮ ಟೈಮಿಗೆ ಬೆಲೆಯನ್ನು ಕೊಡೋದನ್ನು ಕಲ್ತಿರುವಾಗ ಲೋ ವ್ಯಾಲ್ಯೂ ವುಮನ್ಗಳೇನಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ಡ್ರಾಮಾಗಳನ್ನು ಮಾಡ್ತಾ ಇರ್ತಾರೆ, ಮೈಂಡ್ ಗೇಮ್ಸ್ಗಳನ್ನು ಆಡ್ತಾ ಇರ್ತಾರೆ. ನಿಮ್ಮ ಅಟೆನ್ಷನನ್ನು ಗ್ರ್ಯಾಬ್ ಮಾಡುವುದಕ್ಕಾಗಿ ಸಣ್ಣ ಪುಟ್ಟ ಜಗಳಾಟಗಳನ್ನು ಮಾಡ್ತಾ ಇರ್ತಾರೆ. ಸೊ ನೀವೇನಾದರೂ ಬ್ಯುಸಿ ಆಗಿದ್ದರೆ ಆವಾಗ ನೀವು ನೋ, ಮೈ ಟೈಮ್ ಈಸ್ ಫಾರ್ ಮೈ ವರ್ಕ್, ಮೈ ಟೈಮ್ ಈಸ್ ಇಂಪಾರ್ಟೆಂಟ್ ಅನ್ನೋ ಒಂದು ಮೆಸೇಜನ್ನು ಕೊಟ್ಟರೆ ಡೈರೆಕ್ಟಾಗಿ ಆದರೂ ಹೇಳಿ, ಇಲ್ಲವೇ ನಿಮ್ಮ ವರ್ತನೆಯಿಂದಾದರೂ ಹೇಳಿ, ಹೆಂಗೆ ಹೇಳಿದರೂ ಕೂಡ ಅವಳು ಅಲ್ಲೇ ತಿಳ್ಕೊತಾಳೆ. ಲೋ ವ್ಯಾಲ್ಯೂ ವುಮನ್ ಇದ್ದರೆ ಅವಳ ಈಗೋ ಹರ್ಟ್ ಆಗುತ್ತೆ, ಅವಳು ಬಿಟ್ಟು ಹೋಗಿಬಿಡ್ತಾಳೆ. ಆದರೆ ಅದೇ ಜಾಗದಲ್ಲಿ ಓರ್ವ ಹೈ ವ್ಯಾಲ್ಯೂ ವುಮನ್ ಇದ್ದರೆ ಅವಳು ಅರ್ಥ ಮಾಡ್ಕೊತಾಳೆ. ಸೊ ಪಾಪ ಈ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಎಫರ್ಟ್ ಹಾಕ್ತಾ ಇದ್ದಾನೆ, ತನ್ನ ಲೈಫಿನ ಮೇಲೆ, ಕೆಲಸದ ಮೇಲೆ ಫೋಕಸ್ಡ್ ಆಗಿದ್ದಾನೆ, ಇವನಿಗೊಂದು ಗ್ರೇಟ್ ಫ್ಯೂಚರ್ ಇದೆ. ಈ ಹುಡುಗನಿಗೆ ತನ್ನ ಮಿಷನ್ನ ಫಸ್ಟ್ ಪ್ರಯಾರಿಟಿಯಲ್ಲಿದೆ. ಈತ ಸಕ್ಸಸ್ಫುಲ್ ಆಗೇ ಆಗ್ತಾನೆ, ರಿಚ್ ಆಗೇ ಆಗ್ತಾನೆ. ಸೊ ಇವನ ಮೆಂಟಾಲಿಟಿ ನನ್ನ ಮೆಂಟಾಲಿಟಿ ಮ್ಯಾಚ್ ಆಗ್ತಾ ಇದೆ. ಸೊ ಇವನ ಟೈಮ್ ಏನಿದೆ ತುಂಬಾ ಕಾಸ್ಟ್ಲಿ ಆಗಿದೆ. ಸೊ ನನ್ನ ಡರ್ಟಿ ಮೈಂಡ್ ಗೇಮ್ಸ್ಗಳಿಗೆ, ಡ್ರಾಮಾಗಳಿಗೆ, ಅಟೆನ್ಷನ್ ಗೇಮ್ಗಳಿಗೆ ಈತ ಸೊಪ್ಪು ಹಾಕಲ್ಲ. ಸೊ ನಾನು ಕಾಯಬೇಕಾಗತ್ತೆ ಅನ್ನೋದನ್ನು ಅವಳು ಅರ್ಥ ಮಾಡ್ಕೊತಾಳೆ. ಮತ್ತು ನಿಮ್ಮ ವ್ಯಾಲ್ಯೂಯೇಬಲ್ ಟೈಮನ್ನು ಅವಳು ಸಂಪಾದನೆ ಮಾಡ್ತಾಳೆ, ಕದಿಯಲ್ಲ. ಲೋ ವ್ಯಾಲ್ಯೂ ವುಮನ್ಗಳು ಡರ್ಟಿ ಮೈಂಡ್ ಗೇಮ್ಸ್ಗಳನ್ನು ಆಡಿಬಿಟ್ಟು, ಡ್ರಾಮಾಗಳನ್ನು ಮಾಡಿಬಿಟ್ಟು, ಅಟೆನ್ಷನ್ ಗೇಮ್ಗಳನ್ನು ಆಡಿಬಿಟ್ಟು ನಿಮ್ಮ ಟೈಮನ್ನು ಕದೀತಾರೆ. ಆದರೆ ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮ ಪರ್ಪಸನ್ನು, ನಿಮ್ಮ ಬ್ಯುಸಿ ಶೆಡ್ಯೂಲ್ಗೆ ರೆಸ್ಪೆಕ್ಟನ್ನು ಕೊಟ್ಬಿಟ್ಟು ನಿಮ್ಮ ವ್ಯಾಲ್ಯೂಯೇಬಲ್ ಟೈಮನ್ನು ಗಳಿಸ್ತಾರೆ, ಸಂಪಾದನೆ ಮಾಡ್ತಾರೆ. ಯಾವಾಗ ನೀವು ನಿಮ್ಮ ಟೈಮಿಗೆ ಬೆಲೆಯನ್ನು ಕೊಡ್ತೀರೋ ಆವಾಗ ನಿಮಗೆ ಅಟ್ರ್ಯಾಕ್ಷನ್ ಜಾಸ್ತಿ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮೊಂದಿಗೆ ಲೈಫ್ ಲೀಡ್ ಮಾಡೋಕ್ಕೆ ಮುಂದೆ ಬರ್ತಾರೆ. ವರ್ತ್ ಇಟ್ಟಿದೆ. ಸಿಲ್ಲಿ ಆಗಿರುವ ಪುರುಷನೊಂದಿಗೆ ಇರೋದಕ್ಕಿಂತ ಗ್ರೇಟ್ ಪುರುಷನೊಂದಿಗೆ ಇರೋದು ವರ್ತ್ ಇಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ, ನಿಮಗೆ ಸಿಗ್ತಾರೆ. ಲೋ ವ್ಯಾಲ್ಯೂ ವುಮನ್ಗಳು ಈಗೋ ಹರ್ಟ್ ಆಗಿರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಜೊತೆಗೆ ಹೈ ವ್ಯಾಲ್ಯೂ ವುಮನ್ಗಳು ಕೂಡ ಅವರೆಡೆಗೆ ಅಟ್ರ್ಯಾಕ್ಟ್ ಆಗಿ ಬರ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ.
ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಬೌಂಡ್ರಿ ನಂಬರ್ 2, ಯು ಸೇ ನೋ. ನೀವು ನೋ ಹೇಳೋಕ್ಕೆ ಹಿಂದು ಮುಂದು ನೋಡಲ್ಲ. ಯಾವ ಕೆಲಸಗಳು ಅನ್ಪ್ರೊಡಕ್ಟಿವ್ ಆಗಿರ್ತವೇನೋ, ಅನ್ಪ್ರಾಫಿಟೇಬಲ್ ಆಗಿರ್ತವೇನೋ, ಯಾವ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಲ್ವೋ ಅಂಥದಕ್ಕೆಲ್ಲ ನೀವು ಧೈರ್ಯವಾಗಿ ನೋ ಅಂತ ಹೇಳೋದನ್ನು ಕಲಿತ್ರೆ ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮನ್ನು ಇಷ್ಟಪಡ್ತಾರೆ. ಯಾಕಂದರೆ ಹೈ ವ್ಯಾಲ್ಯೂ ವುಮನ್ಗಳು ಕೂಡ ಅನ್ವಾಂಟೆಡ್ ಆಗಿರುವ, ಮೀನಿಂಗ್ಲೆಸ್ ಆಗಿರುವ, ಅನ್ಪ್ರೊಡಕ್ಟಿವ್ ಆಗಿರುವ ಕೆಲಸಗಳಿಗೆ ನೋ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವುದನ್ನು ಮಾಡೋದ್ರಿಂದ ನನಗೆ ಲಾಭ ಆಗುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಪ್ರಾಫಿಟೇಬಿಲಿಟಿ ಹೆಚ್ಚಾಗುತ್ತೆ, ನಾನು ನನ್ನ ಲೈಫಲ್ಲಿ ಮುಂದೆ ಹೋಗುವೆ, ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂಥ ಕೆಲಸಗಳನ್ನಷ್ಟೇ ಮಾಡಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಲೋ ವ್ಯಾಲ್ಯೂ ವುಮನ್ಗಳಿಗೆ ಇದು ಗೊತ್ತಿರಲ್ಲ. ಅವರಿಗೆ ಬರೀ ತಮ್ಮ ಡರ್ಟಿ ಮೈಂಡ್ ಗೇಮ್ಸ್ಗಳು ಮತ್ತು ಈಗೋ ಸ್ಯಾಟಿಸ್ಫ್ಯಾಕ್ಷನನ್ನು ಮಾಡೋದಿರುತ್ತೆ. ಸೊ ಯಾವಾಗ ನೀವು ನಿಮಗಿಷ್ಟ ಇಲ್ಲದಿರೋ ಕೆಲಸಗಳಿಗೆ ಧೈರ್ಯವಾಗಿ ನೋ ಹೇಳ್ತಿರೋ ಆವಾಗ ಲೋ ವ್ಯಾಲ್ಯೂ ವುಮನ್ಗಳು ನಿಮ್ಮೊಂದಿಗೆ ಜಗಳ ಮಾಡ್ಕೊಂಡ್ಬಿಟ್ಟು ಬಿಟ್ಟೋಗ್ತಾರೆ. ಒಂದು ವೇಳೆ ಅವರೇನಾದರೂ ಹೈ ವ್ಯಾಲ್ಯೂ ವುಮನ್ ಇದ್ದರೆ ನೀವು ಯಾಕೆ ನೋ ಹೇಳಿದಿರಿ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ಮತ್ತು ನಿಮ್ಮನ್ನು ಅಪ್ರಿಸಿಯೇಟ್ ಮಾಡಿ ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗಿ ನಿಮ್ಮೊಂದಿಗೆ ಇರ್ತಾರೆ. ಬೌಂಡ್ರಿ ನಂಬರ್ 3, ಯು ಡೋಂಟ್ ಟಾಲರೇಟ್ ಡಿಸ್ರೆಸ್ಪೆಕ್ಟ್. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೋಬಾರ್ದು. ನಿಮಗೆ ಹೆಣ್ಮಕ್ಕಳ ಕಡೆಯಿಂದ ಡಿಸ್ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತಂದರೆ ಅದನ್ನು ನೀವು ಸಹಿಸಬಾರ್ದು. ಒಂದು ಸ್ವಲ್ಪವೂ ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ಮತ್ತು ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಗಬಾರ್ದು. ಆ ರೀತಿಯಾದ ಒಂದು ಸ್ಟ್ರಾಂಗ್ ಬೌಂಡ್ರಿಯನ್ನು ನೀವು ಎಲ್ಲ ಹೆಣ್ಮಕ್ಕಳೊಂದಿಗೆ ಸೆಟ್ ಮಾಡಬೇಕು. ನಿಮ್ಮ ಹತ್ರ ಈ ಡರ್ಟಿ ಮೈಂಡ್ ಗೇಮ್ಸ್ಗಳಿಗೆ ಬಲಿಯಾಗುವಷ್ಟು ಟೈಮ್ ಕೂಡ ಇರಬಾರ್ದು ಮತ್ತು ಅದಕ್ಕೆ ನೀವು ಅವಕಾಶವೂ ಕೂಡ ಕೊಡಬಾರ್ದು. ಅವಳು ಬೇಕಂತಲೇ ನಿಮ್ಮೊಂದಿಗೆ ಮೈಂಡ್ ಗೇಮ್ಗಳನ್ನು ಆಡೋದು, ನಿಮ್ಮನ್ನು ಸತಾಯಿಸೋದು, ನಿಮ್ಮ ಮೇಲೆ ಗ್ಯಾಸ್ ಲೈಟಿಂಗನ್ನು ಮಾಡಿಬಿಟ್ಟು ನಿಮ್ಮನ್ನೇ ಕನ್ಫ್ಯೂಸ್ ಮಾಡೋದು, ಬೇಕಂತಲೇ ನಿಮ್ಮನ್ನು ಇಗ್ನೋರ್ ಮಾಡೋದು, ಇಂತಹ ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ ನೀವು ಅದನ್ನು ಅಡ್ಮಿಟ್ ಮಾಡಬೇಕು ಮತ್ತು ಅವಳ ಗಮನಕ್ಕೆ ತರಬೇಕು. ಮತ್ತು ನಾನು ಇದನ್ನು ಸಹಿಸಲ್ಲ ಅನ್ನೋದನ್ನು ಡೈರೆಕ್ಟಾಗಿ ಆದರೂ ಹೇಳಬೇಕು. ಇಲ್ಲವೇ ನಿಮ್ಮ ಸೈಲೆನ್ಸ್ನಿಂದ ಅವಳಿಂದ ದೂರ ಹೋಗುವ ಮುಖಾಂತರವಾದರೂ ಅವಳಿಗೆ ಹೇಳಬೇಕು. ಯಾವಾಗ ನೀವು ಅವಳಿಗೆ ನಿಮ್ಮೊಂದಿಗೆ ಹೇಗೆ ಬಿಹೇವ್ ಮಾಡೋದು ಅನ್ನೋದನ್ನು ಕಲಿಸ್ತಿರೋ ಆವಾಗಲೇ ಅವಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾಳೆ. ನೀವೇನಾದರೂ ಲೋ ವ್ಯಾಲ್ಯೂ ವುಮನ್ಗಳಿಗೆ ಹೇಗೆ ನಿಮ್ಮೊಂದಿಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕಲಿಸಿದರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅವ್ರು ಬಿಟ್ಟೋದ್ರೆ ನಿಮಗೆ ಗುಡ್ ವಿಲ್ ಇದೆ, ನಿಮಗೆ ಒಳ್ಳೆಯದಾಗೋದಿದೆ. ಯಾಕಂದರೆ ಇಂಥವ್ರ ಜೊತೆಗೆ ಬದುಕಿರೋಕ್ಕೆ ನಿಮಗಾಗಲ್ಲ. ಟಾಕ್ಸಿಕ್ ವ್ಯಕ್ತಿಗಳ ಜೊತೆಗೆ ಬದುಕೋದಕ್ಕಿಂತ ಸಿಂಗಲ್ ಆಗಿರೋದು ಎಷ್ಟೋ ಪಟ್ಟು ವಾಸಿಯಾಗಿಬಿಟ್ಟಿದೆ. ಅದಕ್ಕಾಗಿ ನೀವು ಎಲ್ಲರಿಗೂ ಕೂಡ, ಹೆಣ್ಮಕ್ಕಳಿಗಿರಲಿ ಗಂಡ್ಮಕ್ಕಳಿಗಿರಲಿ, ಓವರಾಲ್ ಜನರಿಗೆ ಹೇಗೆ ನಿಮ್ಮೊಂದಿಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕಲಿಸ್ಬೇಕಾಗತ್ತೆ. ಸೊ ಅದನ್ನು ಕಲಿಸುವುದಕ್ಕಾಗಿ ನೀವು ಈ ಬೌಂಡ್ರಿಯನ್ನು ಸೆಟ್ ಮಾಡಬೇಕಾಗತ್ತೆ. ನಿಮ್ಮ ಮಾನ, ಮರ್ಯಾದೆ, ಪ್ರತಿಷ್ಠೆ, ಸ್ವಾಭಿಮಾನ ಇದಕ್ಕೆ ಧಕ್ಕೆ ಆಗುವ ಕೆಲಸಗಳನ್ನ ಯಾರಾದರೂ ಮಾಡಿದರೆ ನೀವು ಅವರಿಂದ ದೂರ ಹೋಗ್ತೀರಾ, ಅಡ್ಮಿಟ್ ಮಾಡ್ತೀರಾ. ಐ ಡೋಂಟ್ ಟಾಲರೇಟ್ ದಿಸ್ ಅಂಥೇಳಿ ನೇರವಾಗಿ ಹೇಳಿಬಿಡ್ತೀರಾ. ಮತ್ತು ನೀವು ಹೇಳಿಬಿಡ್ತೀರಾ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್, ಮೈಂಡ್ ಯುವರ್ ಲಿಮಿಟ್ ಅಂತ ಹೇಳಿಬಿಡ್ತೀರ. ಸೊ ಈ ರೀತಿ ನೀವು ಬೋಲ್ಡ್ ಆದ ಸ್ಟೆಪ್ಪನ್ನು ಇಟ್ಟರೆ ಮಾತ್ರ ಹೆಣ್ಮಕ್ಕಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ನೀವೇನಾದರೂ ಬೋಲ್ಡ್ ಆದ ಸ್ಟೆಪ್ಗಳನ್ನು ಇಡದೆ ಅವ್ರ ಹಿಂದೆ ಎಲ್ಲವನ್ನು ಅನಿಸ್ಕೊಂಡ್ಬಿಟ್ಟು, ಅವಮಾನಗಳನ್ನು ಮಾಡಿಸ್ಕೊಂಡ್ಬಿಟ್ಟು ಅವ್ರ ಹಿಂದೆ ಮೂರು ಬಿಟ್ಟು ನಾಯಿಗಳ ಥರ ಹೋದರೆ, ಸಿಂಪ್ಗಳಾದರೆ ಲೋ ವ್ಯಾಲ್ಯೂ ವುಮನ್ಗಳು ಸಿಗಲ್ಲ, ಹೈ ವ್ಯಾಲ್ಯೂ ವುಮನ್ಗಳಂತೂ ಮೊದಲೇ ಸಿಗಲ್ಲ. ಬೌಂಡ್ರಿ ನಂಬರ್ 4, ಯು ಡೋಂಟ್ ಚೇಸ್, ಯು ಇನ್ವೈಟ್. ಅಟೆನ್ಷನ್ಗಾಗಿ, ವ್ಯಾಲಿಡೇಷನ್ಗಾಗಿ, ಸ್ನೇಹ ಪ್ರೀತಿ ಸಂಬಂಧಕ್ಕಾಗಿ ಯಾವುದೇ ಓರ್ವ ಹೆಣ್ಣಿನ ಹಿಂದೆ ನಾಯಿ ಥರ ಸಿಂಪ್ಗಳಂತೆ ಅಲಿಯೋಕೆ ಹೋಗಬಾರ್ದು. ನೈಸ್ ಗಾಯಿಗಳಂತೆ ಅವರನ್ನು ಚೇಸ್ ಮಾಡಬಾರ್ದು. ನೀವು ನೀವಾಗಿರಬೇಕು. ನೀವು ನಿಮ್ಮ ಕೆಪಬಿಲಿಟಿಯನ್ನು, ನೀವು ನಿಮ್ಮ ವರ್ತನ್ನು ಅವರಿಗೆ ತೋರಿಸಬೇಕು. ಸೊ ನೀವು ತೋರಿಸಿದ್ರಿಂದ ಅವ್ರಿಗೆ ಗೊತ್ತಾಗತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಲೈಫಲ್ಲಿ ಸರಿಯಾಗಿ ಫೋಕಸ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಸ್ಟೇಟಸ್ ಹೆಚ್ಚಾಗ್ತಾ ಇರುತ್ತೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ನಿಮ್ಮಲ್ಲಿದ್ದರೆ ಅದು ಕೂಡ ನಿಮ್ಮ ಬಿಹೇವಿಯರ್ನಲ್ಲಿ, ಕಾನ್ಫಿಡೆನ್ಸ್ನಲ್ಲಿ ಕಾಣಿಸುತ್ತೆ. ಸೊ ಈ ರೀತಿ ನೀವು ಏನು ಅನ್ನೋದನ್ನು ಅವಳಿಗೆ ತೋರಿಸ್ಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಅವಳ ಅಟೆನ್ಷನ್ಗಾಗಿ, ವ್ಯಾಲಿಡೇಷನ್ಗಾಗಿ, ಸ್ನೇಹ ಪ್ರೀತಿ ಸಂಬಂಧಕ್ಕಾಗಿ ಭಿಕ್ಷೆ ಬೇಡ್ತಾ ಹೋಗಬಾರ್ದು. ಈ ಒಂದು ಬೌಂಡ್ರಿಯನ್ನು ನೀವು ಸೆಟ್ ಮಾಡಬೇಕು. ಯಾವಾಗ ನೀವು ಅವಳಿಗೆ ನಾನು ನಿನ್ನನ್ನು ಚೇಸ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೋ ಆವಾಗ ಅವಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾಳೆ. ಅವರನ್ನು ಚೇಸ್ ಮಾಡುವ ಪ್ರತಿಯೋರ್ವ ಪುರುಷನನ್ನು ಹುಡುಗಿಯರು ಸಿಂಪಗಳ ಥರ, ನೈಸ್ ಬಾಯ್ಗಳ ಥರ, ಇಲ್ಲವೇ ನಾಯಿಗಳ ಥರ ನೋಡ್ತಾರೆ. ನೀವು ಅವರ ದೃಷ್ಟಿಯಲ್ಲಿ ಸಿಲ್ಲಿ ಆಗಿಬಿಡ್ತೀರ.
ಅದರ ಬದಲಿಗೆ ನಿಮಗೇನು ಮಾಡೋದಿದೆ, ಅಟ್ರ್ಯಾಕ್ಟ್ ಮಾಡೋದಿದೆ. ನನ್ನ ವರ್ತು ಇದಿದೆ ಅಂತ ತೋರಿಸೋದಿದೆ ಮತ್ತು ಸೈಲೆಂಟ್ ಆಗಿಬಿಡೋದಿದೆ. ಅವರಿಗೆ ನೀವು ಇಷ್ಟ ಇದ್ದರೆ ಅವ್ರು ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ನಿಮ್ಮೊಂದಿಗೆ ಬಂದೇ ಬರ್ತಾರೆ. ಬೌಂಡ್ರಿ ನಂಬರ್ 5, ಯು ಇಗ್ನೋರ್ ಹರ್ ಲುಕ್ಸ್. ನೀವು ಯಾವಾಗ ಹೆಣ್ಮಕ್ಕಳ ಲುಕ್ಸನ್ನು, ಸೌಂದರ್ಯವನ್ನು ಇಗ್ನೋರ್ ಮಾಡೋದನ್ನು ಕಲಿತೀರೋ ಆವಾಗಲೇ ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ ಮತ್ತು ನಿಮ್ಮ ಅಟ್ರ್ಯಾಕ್ಟಿವ್ನೆಸ್ ಹೆಚ್ಚಾಗತ್ತೆ. ಭಾಳಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಸುಂದರವಾಗಿರುವ ಹುಡುಗಿ ಕಂಡ್ರೆ ಸಾಕು ನಾಯಿಗಳ ಥರ ಜೊಲ್ಲು ಸುರಿಸಿ ಅವರ ಹಿಂದೆ ಮೂರು ಬಿಟ್ಟು ಹೋಗ್ತಾ ಇರ್ತಾರೆ. ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಅವರ ಮುಂದೆ ಮಂಡಿ ಊರಿ ಕುಳಿತುಕೊಂಡ್ಬಿಡ್ತಾರೆ. ಈ ಥರ ವರ್ತನೆ ಮಾಡ್ತಾ ಇರ್ತಾರೆ. ಇಂಥವರು ಯಾವುದೇ ಹುಡುಗಿಗೆ ಇಷ್ಟ ಆಗಲ್ಲ. ಆ ಹುಡುಗಿ ನೋಡೋಕೆ ಎಷ್ಟೇ ಬ್ಯೂಟಿಫುಲ್ ಆಗಿದ್ರೂ ಕೂಡ ನೀವು ಕರಗಬಾರ್ದು, ಟೆಂಪ್ಟ್ ಆಗಬಾರ್ದು. ಆ ಹುಡುಗಿ ನೋಡೋಕ್ಕೆ ಒಂಚೂರು ಚೆನ್ನಾಗಿಲ್ಲಪ್ಪ ಅಂತಂದರೆ ನೀವು ಅವಳನ್ನು ಇಗ್ನೋರ್ ಮಾಡೋದು, ತಾಸ್ತಾರ ಮಾಡೋದು ಮಾಡಬಾರ್ದು. ನೀವು ಅವಳೋರ್ವ ಮನುಷ್ಯಳಿದ್ದಾಳೆ ಅಂತ ನೋಡಬೇಕು. ಅವಳು ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ಅಂಥೇಳಿ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡೋದು, ಅವಳಿಂದ ಹೋಗೋದು, ಇವಳು ಬ್ಯೂಟಿಫುಲ್ ಇಲ್ಲ ಅಂಥೇಳಿ ಇವಳನ್ನು ಇಗ್ನೋರ್ ಮಾಡೋದು, ಬಿಡೋದು, ಅವಮಾನ ಮಾಡೋದು, ಇಂತಹ ಸಿಲ್ಲಿ ಕೆಲಸಗಳನ್ನು ನೀವು ಮಾಡಬಾರ್ದು. ನಿಮಗೆ ಲುಕ್ಸ್ಗಿಂತ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಲುಕ್ಸ್ಗಿಂತ ಅವಳ ಟ್ಯಾಲೆಂಟು ಇಂಪಾರ್ಟೆಂಟ್ ಆಗಿದೆ, ಅವಳ ನಾಲೆಜ್ ಇಂಪಾರ್ಟೆಂಟ್ ಆಗಿದೆ. ನೀವು ಅವಳ ಬಾಡಿಯನ್ನು ನೋಡ್ತಾ ಇಲ್ಲ, ಅವಳ ಬ್ರೈನನ್ನು ನೋಡ್ತಾ ಇದ್ದೀರಾ, ಅವಳ ವರ್ತನ್ನು ನೋಡ್ತಾ ಇದ್ದೀರಾ ಅನ್ನೋದು ಅವಳಿಗೆ ಅರ್ಥ ಆಗಬೇಕು. ಸೊ ಆವಾಗಲೇ ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಬೌಂಡ್ರಿ ನಂಬರ್ 6, ಯು ರಿಕ್ವೈರ್ ರೆಸಿಪ್ರೋಸಿಟಿ. ನೀವು ಓರ್ವ ಹುಡುಗಿಯ ಸಂಬಂಧವನ್ನು ಬೆಳೆಸುವುದಕ್ಕಾಗಿ, ಉಳಿಸಿಕೊಳ್ಳುವುದಕ್ಕಾಗಿ ಎಷ್ಟು ಎಮೋಷನ್ಗಳನ್ನು ಹಾಕ್ತಾ ಇದ್ದೀರೋ, ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರೋ, ಟೈಮನ್ನು ಹಾಕ್ತಾ ಇದ್ದೀರೋ, ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರೋ, ಅದೆಲ್ಲವೂ ಕೂಡ ನಿಮಗೆ ಮ್ಯೂಚುವಲ್ ಆಗಿ ಮತ್ತೆ ಮರಳಿ ಬರಬೇಕು ಅನ್ನೋ ಒಂದು ಬೌಂಡ್ರಿಯನ್ನು ನೀವು ಸೆಟ್ ಮಾಡಬೇಕು. ನೀವು ಒನ್ ವೇನಲ್ಲಿ ಅವಳ ಮೇಲೆ ಎಲ್ಲವನ್ನ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಅವಳಿಗೆ ಸ್ನೇಹವನ್ನು ತೋರಿಸ್ತೀರಾ, ಪ್ರೀತಿಯನ್ನು ತೋರಿಸ್ತೀರಾ, ದುಡ್ಡು ಖರ್ಚು ಮಾಡ್ತೀರಾ, ಅವಳ ಮೇಲೆ ಟೈಮನ್ನು ವೇಸ್ಟ್ ಮಾಡ್ತೀರಾ, ಅವಳ ಕೇರನ್ನು ಮಾಡ್ತೀರಾ, ಎಲ್ಲವೂ ಕೂಡ ಅವಳಿಗೋಸ್ಕರ ಮಾಡ್ತೀರಾ. ಬರೀ ಒನ್ ವೇನಿಂದ ಬರೀ ಹೋಗೋದೇ ಇದೆ. ಬಟ್ ಅವಳ ಕಡೆಯಿಂದ ಮ್ಯೂಚುವಲ್ ಆಗಿ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲಪ್ಪ ಅಂತಂದರೆ ನೀವು ಸ್ಟಾಪ್ ಆಗಿಬಿಡ್ತೀರಾ, ನೀವು ನಿಂತ್ಕೊಂಡ್ಬಿಡ್ತೀರಾ. ಈ ಒಂದು ಬೌಂಡ್ರಿಯನ್ನು ನೀವು ಸೆಟ್ ಮಾಡಬೇಕು. ಒನ್ ವೇ ಪಾಗಲ್ ಪ್ರೇಮಿ ನೀವು ಆಗಬಾರ್ದು. ಬರೀ ಕೊಡೋದೇ ಆಯಿತು, ಅವಳ ಕಡೆಯಿಂದ ಮ್ಯೂಚುವಲ್ ರೆಸ್ಪೆಕ್ಟು ಬರ್ತಾ ಇಲ್ಲ, ಮ್ಯೂಚುವಲ್ ಆಗಿ ಪ್ರೀತಿನೂ ಬರ್ತಾ ಇಲ್ಲ, ಅಟೆನ್ಷನ್ನು ಸಿಗ್ತಾ ಇಲ್ಲ, ಅವಳು ನಿಮಗೆ ರೆಸ್ಪೆಕ್ಟು ಕೊಡ್ತಾ ಇಲ್ಲ, ಬರೀ ನೀವು ಅಷ್ಟೇ ಎಲ್ಲವನ್ನ ಮಾಡ್ತಾ ಇದ್ದೀರಾ, ಅವಳೇನು ಮಾಡ್ತಾ ಇಲ್ಲ ಅಂತಂದರೆ ನೀವು ಅವಳನ್ನು ಬಿಟ್ಟು ಬಿಡಬೇಕು. ಈ ಬೌಂಡ್ರಿಯನ್ನು ನೀವು ಸೆಟ್ ಮಾಡಬೇಕು. ಬೌಂಡ್ರಿ ನಂಬರ್ 7, ಯು ಆರ್ ಅ ಮಿಸ್ಟ್ರಿ ಮ್ಯಾನ್. ಬಹಳಷ್ಟು ಜನ ಲೋ ವ್ಯಾಲ್ಯೂ ಪುರುಷರು ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಸುಂದರವಾಗಿರುವ ಹುಡುಗಿ ಕಂಡ್ರೆ ಸಾಕು ಜೊಲ್ ಸುರಿಸ್ತಾ ಅವಳಿಗೆ ಎಲ್ಲವನ್ನ ಹೇಳಿಬಿಡ್ತಾರೆ. ನಾನು ಎಲ್ಲಿರ್ತೀನಿ, ಏನು ಮಾಡ್ತೀನಿ, ಏನೇನಿದೆ, ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ಪೂರ್ತಿ ಇವರ ಜನ್ಮ ಜಾತಕವನ್ನೇ 10 ತಲೆಮಾರುಗಳ ಸಮೇತ ಬಿಚ್ಚಿಟ್ಬಿಡ್ತಾರೆ. ಇವರ ಬಗ್ಗೆ ಹೇಳೋಕೇನು ಉಳಿದೇ ಇಲ್ಲ ಅನ್ನೋ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ, ಶೇರ್ ಮಾಡಿಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಈ ಹುಡುಗಿಯರು ಇಂಥವರಲ್ಲಿ ಅಟ್ರ್ಯಾಕ್ಷನನ್ನು ಕಳ್ಕೊತಾರೆ, ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಟ್ಟು ಅವರನ್ನು ಡಂಪ್ ಮಾಡಿಬಿಡ್ತಾರೆ. ಆದರೆ ಓರ್ವ ಹೈ ವ್ಯಾಲ್ಯೂ ಮ್ಯಾನ್ ಈ ರೀತಿ ಮಾಡಲ್ಲ. ಹುಡುಗಿಯರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಹೇಳ್ತಾರೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗಲ್ಲ. ಓವರ್ ಶೇರಿಂಗ್ ಮಾಡಲ್ಲ, ಓವರ್ ಕೇರಿಂಗ್ ಕೂಡ ಮಾಡಲ್ಲ. ಎಷ್ಟು ಕೇಳಿದಾಳೋ ಅವಳಿಗೆ ಎಷ್ಟು ಹೇಳಬೇಕು, ಅವಳ ತಿಳಿದುಕೊಳ್ಳುವ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ತಮ್ಮ ಬಗ್ಗೆ ಹೇಳ್ತಾರೆ. ಸೀಕ್ರೆಸಿಯನ್ನು, ಪ್ರೈವೇಸಿಯನ್ನು ಮೇಂಟೈನ್ ಮಾಡ್ತಾರೆ. ಪವರ್ ಆಫ್ ಪ್ರೈವೇಸಿ ಅವರಿಗೆ ಗೊತ್ತಿದೆ. ಎಲ್ಲವನ್ನ ಕೂಡ ಅವರು ಹೇಳ್ತಾ ಕೊಡಲ್ಲ. ಸೊ ನೀವು ಕೂಡ ಎಲ್ಲವನ್ನ ಕೂಡ ಅವಳಿಗೆ ಹೇಳಿದರೆ ಅವಳು ನಿಮ್ಮಲ್ಲಿ ಇಂಟ್ರೆಸ್ಟನ್ನು ಕಳ್ಕೊತಾಳೆ. ಅವಳ ಮೈಂಡಲ್ಲಿ ನಿಮಗೆ ಕ್ಯೂರಿಯಾಸಿಟಿ ಮೂಡಬೇಕು, ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಅವಳಿಗೆ ಅನಿಸಿದರೆ ಮಾತ್ರ ಅವಳು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾಳೆ. ಇಲ್ಲ ಅಂತಂದರೆ ಅವಳು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾಳೆ. ಅದಕ್ಕಾಗಿ ನಿಮಗೇನಾದರೂ ಹೈ ವ್ಯಾಲ್ಯೂ ವುಮನ್ ಬೇಕಾಗಿತ್ತಪ್ಪ ಅಂತಂದರೆ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡಿ, ಲೋ ವ್ಯಾಲ್ಯೂ ವುಮನ್ಗಳನ್ನ ಫಿಲ್ಟರ್ ಮಾಡಿ ನಿಮ್ಮ ಲೈಫಿಂದ ಆಚೆ ಕಳಿಸಿ ಹೈ ವ್ಯಾಲ್ಯೂ ವುಮನ್ಗಳು ನಿಮಗೆ ಸಿಕ್ಕೇ ಸಿಗ್ತಾರೆ. ಎಲ್ಲ ಹೈ ವ್ಯಾಲ್ಯೂ ವುಮನ್ಗಳಿಗೆ ದುಡ್ಡೇ ಬೇಕಾಗಿರಲ್ಲ, ಸ್ಟೇಟಸ್ಸೇ ಬೇಕಾಗಿರಲ್ಲ, ರೆಪ್ಯುಟೇಷನ್ನೇ ಬೇಕಾಗಿರಲ್ಲ, ಪವರ್ ಬೇಕಾಗಿರಲ್ಲ. ಕೆಲವೊಂದಿಷ್ಟು ಹೈ ವ್ಯಾಲ್ಯೂ ವುಮನ್ಗಳಿರ್ತಾರೆ ನಿಮ್ಮ ಹತ್ರ, ಅವರಿಗಿಂತ ಸ್ಟೇಟಸ್ ಕಡಿಮೆ ಇದ್ದರೂ ಕೂಡ, ಪವರು ದುಡ್ಡು ಕಡಿಮೆ ಇದ್ದರೂ ಕೂಡ ನಿಮ್ಮಲ್ಲಿ ಏನಾದರೂ ಫ್ಯೂಚರ್ ಕಾಣಿಸಿದರೆ, ಕೆಪಬಿಲಿಟಿ ಕಾಣಿಸಿದರೆ ಖಂಡಿತವಾಗಿಯೂ ಅವರು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ, ನಿಮ್ಮನ್ನು ಒಪ್ಕೊತಾರೆ. ಸೊ ಫಸ್ಟ್ ನೀವು ಬೌಂಡ್ರಿಗಳನ್ನು ಸೆಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.